ಶನಿದೇವರ ಪಾದವೇ ಗತಿ ಗೋವಿಂದೋ, ಛಾಯಾಪುತ್ರನ ಪಾದವೇ ಗತಿ ಗೋವಿಂದೋ. ನೀಲಾಂಜನಂ ಸಮಾಭಾಷಂ ರವಿಪುತ್ರ ಯಮಾಗ್ರಜಂ ಛಾಯಾಮಾತಂಡ ಸಂಭೂತಂ ತಂ ನಮಾಮಿ ಶನೇಶ್ವರ ಶನೇಶ್ವರ. ಶನಿರಾಜ ಸ್ವಾಮಿ ಪಾದವೇ ಗತಿ ಗೋವಿಂದೋ. ಗಗನವನ್ನು ಗಡಗಡ ಎನಿಸುವ ನನಗೆ, ಸೂರ್ಯ ಪುತ್ರನಾಗಿ ಜನಿಸಿದ ನನಗೆ, ಅದು ಯಾರು ದಾಟಿ ಜಗದೋ ಕಿನ್ನರಿ ಪುರುಷಾದಿಗಳಾಗಲಿ, ಲಕ್ಷ ಕಿನ್ನರಿ ಪುರುಷಾದಿಗಳಾಗಲಿ, ನಾನು ಎಂದು ಮೆರೆದವನನ್ನು ಧ್ವಂಸ ಮಾಡುವುದೇ ಬಿಡದೆನ. ಮಹೇಂದ್ರನು ಒಂದು ಮಹಾಯಾಗವನ್ನು ಮಾಡುತ್ತಿರುವನು. ಆ ಯಾಗಕ್ಕೆ ದೇವಾದಿ ದೇವತೆಗಳು, ಅಷ್ಟದಿಕ್ಪಾಲಕರು, ಸಪ್ತ ಋಷಿಗಳು ಸೇರುವಂತೆ ಕಾಣುತ್ತಿರುವುದು. ನಾ ಹೀಗಲೇ ದೇವೇಂದ್ರ ಸಭೆಗೆ ಹೊರಡುವೆನು. ಜೈ ಶಂಕರ. ದೇವೇಂದ್ರನಿಗೆ ಜಯವಾಗಲಿ. ಚಾರಣೆ ವಿಚಾರವೇನು? ಶನಿದೇವರ ಆಗಮನವಾಗುತ್ತಿರುವುದು. ಬರಲಿ ಬರಲಿ, ಬಹಳ ಸಂತೋಷ. ಬಲ ಬಲ ಬಲು ಹರ್ಷವಾಯುತನಗೆ, ಬಲ ಬಲ ಬಲು ಹರ್ಷವಾಯುತನಗೆ, ಈ ಸಭೆಯಲ್ಲಿ ಬಲ ಬಲ ಬಲು ಹರ್ಷವಾಯುತನಗೆ, ಬಲು ಹರ್ಷವಾಯುತನಗೆ. ಹಿಂದು ಹಿಂದನ ಮಂದಿರ ನೋಡೆ, ಹಿಂದು ಹಿಂದನ ಮಂದಿರ ನೋಡೆ, ಒಂದಿನ ನಿತ್ಯಾನಂದವ ಮನಮೊಳು, ಒಂದಿನ ನಿತ್ಯಾನಂದವ ಮನಮೊಳು ಕಂಡು ನೆನೆಸುವ ಭಕ್ತರು ಬಿಡದೆ, ಕಂಡು ನೆನೆಸುವ ಭಕ್ತರ ಬಿಡದೆ, ಕೊನೆಯುವೆ ನೆನೆಯಲು ನಾ ಬಿಡದೆ, ಕೊನೆಯುವೆ ನೆನೆಯಲು ನಾ ಬಿಡದೆ. ಬಲ ಬಲ ಬಲು ಹರ್ಷವಾಯುತನಗೆ, ಈ
ಸ್ವಾಮಿ, ಸೂರ್ಯಕುಮಾರರಾದ ನಿಮ್ಮ ಪಾದಗಳಿಗೆ ಅಂತ ವಂದನೆ ಅರ್ಪಿಸೋಣ ಸ್ವಾಮಿ. ನಿಮಗೆಲ್ಲರಿಗೂ ಮಂಗಳವಾಗಲಿ. ಬನ್ನಿ ಸ್ವಾಮಿ, ಈ ಶೃಂಗಾರ ಪೀಠದಲ್ಲಿ ಸುಖಾಸೀನರಾಗಬೇಕೆಂದು ಬೇಡಿಕೊಳ್ಳುವೆನು ಸ್ವಾಮಿ. ದೇವರಾಜ, ಈ ಪೀಠದ ಅಧಿಕಾರವು ನಿಮಗಲ್ಲದೆ ಮತ್ತಾರಿಗಿದೆ ಹೇಳು? ಸುನೀಲ ವಸನ ಪ್ರಿಯ, ಸುನೀಲ ವಸನ ಪ್ರಿಯ, ಸುರಭ ಪೂಜ್ಯ ಬಾಬಾತ್ಮಯ, ವಿನಮ್ರ ಜನ ನಿರ್ಭಯ ದೇವಾ, ಪ್ರಣವ ಭೈರವನಂದಿನ, ಪ್ರಣವ ಭೈರವನಂದಿನ ದೇವಾ, ವಿಗತ ದುಃಖ ಬಾಬಾಶಯ, ವಿಗತ ವಿಗತ ಬಜಾರಿ ರವಿ ವಂದನ ದೇವಾ, ಧನುಷ್ಯ ದಶ ಮಂಡಲ, ಧನುಷ್ಯ ಧನುಷ್ಯ ಧೃತ ತಿರತ್ವ ತುಂಡಲ ದೇವಾ, ದೇವರಾಜ, ಈ ಪೀಠದ ಅಧಿಕಾರವು ನಿನಗಲ್ಲದೆ ಮತ್ತಾರಿಗಿದೆ ಹೇಳು? ಎಲ್ಲವೂ ತಮ್ಮ ಅನುಗ್ರಹವೇ ದೇವ. ಈ ಪೀಠದಲ್ಲಿ ಸುಖಾಸೀನರಾಗಿ ಸ್ವಾಮಿ. ಆಗಲಿ ಆಗಲಿ, ಬಹಳ ಸಂತೋಷ. ನಾರಾಯಣ ನಮಿತೆ, ನಾರಾಯಣ 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 ನಮಿತೆ, ಅಮಿತ ದಯಾನಿಧಿ ಪರರೈ ಕರುಣಲೆ, ಅಮಿತ ದಯಾನಿಧಿ ಪರರೈ ಕರುಣಲೆ, ನಾರಾಯಣ ನಮಿತೆ
ನಾರದ ಮುನಿಗಳಿಗೆ ನಮಸ್ಕರಿಸುವೆನು ಸ್ವಾಮಿ. ನಿಮಗೆಲ್ಲರಿಗೂ ಮಂಗಳವಾಗಲಿ. ಬನ್ನಿ ಸ್ವಾಮಿ, ಹೀಗೆ ಬನ್ನಿ, ಈ ಪೀಠದಲ್ಲಿ ಸುಖಾಸೀನರಾಗಿ ಸ್ವಾಮಿ. ಮಹೇಂದ್ರ, ದೇವಲೋಕದಿ ಸ್ಥಾಪಿಸಿದ ಈ ಸಿಂಹಾಸನದಿ ದೇವನಾದ ನೀ ನೆನೆಸಿದ ನೀ ಸುಖಾಸೀನನಾಗಲ್ ಯೋಗ್ಯ. ಮಹೇಂದ್ರ, ಮುನಿವರ್ಯ, ಅರ್ಪಣೆಯನ್ನು ಮಾಡಿ ಅರಿಕೀರ್ತಿಯನ್ನು ಪಾಡಿ ಅರಿದಾನನು ನುಡಿಯುವ ನೀ ಸುಖಾಸೀನನಾಗಲ್ ಯೋಗ್ಯ. ಮಹೇಂದ್ರ, ಈ ಸತಕುತವಾದ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಅಧಿಕಾರವು ನಿನಗುಂಟು, ಆದರೆ ನನ್ನಿಂದ ಸಾಧ್ಯವೇ? ಮುನಿವರ್ಯ, ಮಹೇಂದ್ರ, ಮುನಿವರ ನಿಮ್ಮಯ ಸಂಘರ್ಷಧನ್ಯನಾದೆನೋ ಈ ದಿನದು. ಯಾವ ಯಾವ ಲೋಕದ ಗಣರಾದ ವಿಶೇಷಗಳುಂಟು ಬೇಲದು ಎನ್ನು. ಮೂರು ಲೋಕ ವನ್ನು ಚರಿಪ ನಾರದ ಮುನಿಯೇ. ನಾರಾಯಣ ನಾರಾಯಣ. ಮೂರು ಲೋಕ ವನ್ನು ಚರಿಪ ನಾರದ ಮುನಿಯೇ. ನಾರಾಯಣ ನಾರಾಯಣ. ಯಾವ ಯಾವ ಲೋಕದಲ್ಲಿ ಯಾವ ಯಾವ ಲೋಕದಲ್ಲಿ ಏನು ವಾರ್ತೆಯೋ ಮೂರು ಲೋಕ ವನ್ನು ಚರಿಪ ನಾರದ ಮುನಿಯೇ. ನಾರಾಯಣ ನಾರಾಯಣ. ಸಾವಧಾನ್ಯದಿಂದ ಎನ್ನಕ್ಕೆ ಸಾವಧಾನ್ಯದಿಂದ ಎನ್ನಕ್ಕೆ ಮಾರ್ಚದೆ ಅರುಹರೆ ಲೋಕ ಮೂರು ಲೋಕ ವನ್ನು ಚರಿಪ ನಾರದ ಮುನಿಯೇ. ನಾರಾಯಣ ನಾರಾಯಣ. ಮುನಿವರ್ಯ, ಮಹೇಂದ್ರ, ತಾವು ಎಲ್ಲಿಂದ ಇಲ್ಲಿಗೆ ಬಂದರೆ ಅಲ್ಲಲ್ಲಿ ಏನೇನು ವಿಷಯವು ಏನಾದರೂ ಇದ್ದರೆ ದಯವಿಟ್ಟು ತಿಳಿಸಬೇಕೆಂದು ಬೇಡಿಕೊಳ್ಳುವೆನು ಸ್ವಾಮಿ. ಮಹೇಂದ್ರ, ಸಿಂಹಾಸನ ನಾವು ಹೇಳುವೆನೆ ಕೇಳುವಂತೆ. ಮಹೇಂದ್ರ, ನಾನು ಈ ದಿನ ಭೂಲೋಕದಿಂದ ಬಂದೆನು. ಸರಿ ಸ್ವಾಮಿ, ಬಹಳ ಸಂತೋಷ. ಭೂಲೋಕದ ನರರಲ್ಲಿ ಸತ್ಯವನ್ನು ಬಿಡದೆ
ಧರ್ಮದಿಂದ ರಾಜ ಪರಿಪಾಲನಾ ಮಾಡುವವರು ಯಾರಾದರೂ ಇದ್ದರೆ ದಯವಿಟ್ಟು ತಿಳಿಸಬೇಕೆಂದು ಬೇಡಿಕೊಳ್ಳುವೆನು ಸ್ವಾಮಿ. ಮಹೇಂದ್ರ, ಹೇಳುವೇನೋ ಕೇಳುವಂತೆ. ಹೇಳಿ ಸ್ವಾಮಿ. ದೇಶ ಕೇಳೋ ನೆನ್ನ ಗೋವೆ ಒಳಗಿರುವನು. ನಾರಾಯಣ ನಾರಾಯಣ. ದೇಶ ಕೇಳೋ ನೆನ್ನ ಗೋವೆ ಒಳಗಿರುವನು. ಭುವನೈಗ ಮೋಹನನ ಪುರೇಲ ಸಾಪರನ ಪುರೇಲ ಸಾಪರನ. ನಾರಾಯಣ ನಾರಾಯಣ. ಪುರವನ್ನು ಪಾಲಿಸುತ್ತಿರುವನು. ಕೀಲು ಮೇಲೆನ್ನದೆ ಇಲೆಯ ಜನರ ಪರವನು ಇಲೆಯ ಜನರ ಪರವನು. ಸೂರ್ಯ ಕುಲ ಜಾತನ. ನಾರಾಯಣ ನಾರಾಯಣ. ಸೂರ್ಯ ಕುಲ ಜಾತನು ವರ ಸತ್ಯವ್ರತನು. ಯಾರನ್ನು ಕಂಡರೆ ಮಾರಾಧಿಸುವನು ಮಾರಾಧಿಸುವನು. ಸತ್ಯದುರೇನನು ನಿತ್ಯ ದಾನ ಧರ್ಮಗಳನ್ನು ಅತ್ಯಂತ ದೊಡ್ಡ ಪಾತ್ರ ಗೈವನು. ಸದಾನಂದನನು ಸದಾ ಸತ್ಯವನ್ನೇ ನುಡಿವನು. ವೇದ ಮಾಡೋದಿಲ್ವನು. ಮಾಧವನ ಭಕ್ತನು ಅವನು ಅವಮಾನವನ ಭಕ್ತನು. ಮಹೇಂದ್ರ, ನಾನು ನೋಡಿದ ಮಾತ್ರಕ್ಕೆ ಕಾಳಿಂಗಪುರವನ್ನು ಪರಿಪಾಲಿಸುತ್ತಿರುವ ಆ ಗೋವಿಂದ ವರ್ಮನ ಪುತ್ರರಂತ ಸತ್ಯವ್ರತ ಮಹಾರಂತ ಸತ್ಯವಂತರು, ಕೀರ್ತಿವಂತರು, ಧರ್ಮಾತ್ಮರು, ದೈವ ಭಕ್ತರು, ಸಾಧು ಸಂತರನ್ನು ಕಂಡರೆ ಸಪ್ತರ್ಸಿಯವರು ನರರಲ್ಲೇ ಆಗಲಿ ಸುರರಲ್ಲೇ ಆಗಲಿ ಕಡೆಗೆ ನವಗ್ರಹಗಳೇ ಆಗಲಿ. ನಾರಾಯಣ ನಾರಾಯಣ. ದೇವತೆಗಳಾದ ನಮ್ಮನ್ನು ಮಗಳಾದ ಬಿಟ್ಟು ಹುಟ್ಟು ಸಾವಿಗೆ ನಾರಾಯಣ ನಾರಾಯಣ ಹಂಚಿಕೊಂಡಿರುವಂತಹ ಆ ನರಾಧಮನ ವಿಚಾರವನ್ನು ಈ ದೇವಲೋಕದಲ್ಲಿ ಮಗಳಂತಿರುವಯ್ಯ. ನಾರಾಯಣ ಅಲ್ಲಿಂದ ನಾರಾಯಣ. ಇಲ್ಲಿಗೆ ಇಲ್ಲಿಂದ ಹಲ್ಲಿಗೆ ತಂದಿಕ್ಕಿ ತಮಾಸು ನಾಡುವುದೇ ನಿನ್ನ ಮೂರ್ಖ ಗುಣ. ನಾರಾಯಣ ನಾರಾಯಣ. ಈ ಮಹಾನ್ವಿತನಾದ ಛಾಯಾದೇವಿಗೆ ನಾರಾಯಣ ನಾರಾಯಣ. ಈ ಶನಿದೇವರು ಮನಸ್ಸು ಮಾಡಿದರೆ ಅವನ ಸತ್ಯವು ಎಂದಿಗೂ ಉಳಿಯಲಾರದು. ನಾರಾಯಣ ಇದು ನಾರಾಯಣ. ಸತ್ಯ ಸತ್ಯ. ಅನಿಜ, ಇದು ನಿಜ, ಇದು ನಿಜ, ಇದು ನಿಜ. ಬಲ ಬಲ ನಾನು ಸರಿಸನಾರೇ. ಬಲ ಬಲ ನಾನು ಸರಿಸನಾರೇ. ಈ ಸಭೆಯಲ್ಲಿ ಬಲ ಬಲ ನಾನು ಸರಿಸನಾರೇ.
ಒಂದು ಭೂಲೋಕದಲ್ಲಿರೋ ಮಾನವನ್ನ ಈ ದೇವಲೋಕ ಸಭದಲ್ಲಿ ಹೊಗಳಿ ಕೊಂಡಾಟಿ ಅಲ್ಲವೇ? ನಾರಾಯಣ ಆಟ ನಾರಾಯಣ ನಿಲ್ಲಿಸಿ ನೀನು ವನವಾಗಿಸುವಂತನು. ಸೂರ್ಯಪುತ್ರರೇ, ಶಾಂತರಾಗಿ ಶಾಂತರಾಗಿ. ಆಗಲೇ ದೇವರಾಜ. ಸ್ವಾಮಿ, ನಾನು ಹೇಳುವುದು ಸುಳ್ಳೋ ನಿಜ ಎಂಬುದನ್ನು ನಾನು ಹೇಳುವುದು ಸುಳ್ಳೋ ನಿಜ ಎಂಬುದನ್ನು ಇದು ಇಲ್ಲಿರುವ ಆ ಸತ್ಯವ್ರತನ ಆ ಗುರುಗಳಾದ ಆ ವಶಿಷ್ಠ ಋಷಿಮುನಿಗಳನ್ನು ಬೇಕಾದರೆ ಕೇಳಿ ತಿಳಿದುಕೊಳ್ಳಿ ಸ್ವಾಮಿ. ಬರಲಿ, ಭಾರಿ ದತ್ತಾಸ್ವ ನಮಗೇನು. ವಶಿಷ್ಠರೇ, ನಾರದರ ಹೇಳುವ ಮಾತು ನಿಜವೇ? ಹೌದು ಮಹೇಂದ್ರ, ನಾರದರು ಹೇಳುವ ಮಾತು ಸತ್ಯ. ನನ್ನ ಶಿಷ್ಯನಾಗಿರುವ ಮಾನ್ಯ ಸತ್ಯವಂತ ರಾಜ ತನ್ನು ತಂಗೆ ಸತ್ಯವಂತ ನಿರ್ಣಯಿಸಿ ಬೇಲವೇ ನಿರ್ಣಯಿಸಿ ಬೇಲವೇ ನಿರ್ಣಯಿಸಿ ಬೇಲವೇ. ಅವನನ್ನು ಮೀರುತ್ತುವ ಯಾವನನ್ನು ಕಾಣೆ ನಾನು, ಅವನನ್ನು ಮೀರುತ್ತುವ ಯಾವನನ್ನು ಕಾಣೆ ನಾನು. ಸೇವೆ ಪಾರ ಪೋರೆ ಇವನು ಭಾವದ ಸಾರೋಪನು. ಕನಸೇನಲ್ಲೋ ಮನಸೇನಲ್ಲೋ ಈಡಾದನಪ ನೆನಪಾನಲ್ಲ. ಕನಸೇನಲ್ಲೋ ಮನಸೇನಲ್ಲೋ ಈಡಾದನಪ ನೆನಪಾನಲ್ಲ. ಗಣತೆಯೋ ಉಳ್ಳವಂತ ಅನುಪಮ ಗುಣವಂತ ನನ್ನ ಶಿಷ್ಯನಾಗಿರುವ ಮಾನ್ಯ ಸತ್ಯವಂತ ರಾಜ ತನ್ನು ತಂಗೆ ಸತ್ಯವಂತ ನಿರ್ಣಯಿಸಿ ಬೇಲವೇ ನಿರ್ಣಯಿಸಿ ಬೇಲವೇ ನಿರ್ಣಯಿಸಿ ಬೇಲವೇ. ಮಹೇಂದ್ರ, ನಾರದರು ಹೇಳುವ ಮಾತು ನಿಜಕ್ಕೆ ನಿಜ. ಯಾರು ಏನು ಮಾಡಿದರು ಆ ಸತ್ಯವ್ರತನು ಸತ್ಯವನ್ನ ಮಾತ್ರ ಬಿಡುವುದಿಲ್ಲ. ಯಾರು ಅವನನ್ನು ಕೆಡ್ತವರೂ ಇಲ್ಲ, ಕೆಡ್ತವದಕ್ಕೂ ಆಗೋದೂ ಇಲ್ಲ. ಇದು ನಿಜವಾದ ಮಾತು ಮಹೇಂದ್ರ. ನಿಶ್ಚಯ ಸ್ವಾಮಿ, ನೀವು ನಾರದರು ಹೇಳಿದ್ದು ಮಾತು ಹೇಳುವುದು ನಿಜ. ಆ ಸತ್ಯವ್ರತನು ಸದಾ ಮಾಡುತ್ತಿರುವ ಯಜ್ಞ ಯಾದಾದಿಗಳಿಂದ ದೇವತೆಗಾದ ನಾವು ತೃಪ್ತಿ ಪಡುವುದೇ ಇದಕ್ಕೆ ನಿದರ್ಶನವಾಗಿರೋದು. ಅವನ ಕೀರ್ತಿಯು ಭೂಲೋಕದಲ್ಲಿ ಮಾತ್ರವಲ್ಲ, ಈ ದೇವಲೋಕದಲ್ಲಿಯೂ ಹಬ್ಬಿ ಅರಳುತ್ತಿರುವುದು ಸ್ವಾಮಿ. ನಿಲ್ಲಿಸು ಮಹೇಂದ್ರ ನಿಮ್ಮ ಮನೋವಾಕ್ಯಗಳನ್ನು. ಪಡ ಪಡ ಬಂದು ಕಲಹ ಬೀಜವನ್ನು ನೆಟ್ಟಿ ಸಸಿ ಮಾಡಿದಿರಿ. ನಾರಾಯಣ ನಾರಾಯಣ. ವಸಿಷ್ಠರು
ಆ ಸಸಿಗೆ ನೀರೆರೆದರು ಸರಿ ಹೋಯಿತು. ನಿಮ್ಮಿಬ್ಬರ ಆಡಂಬರದ ಹೂಪಟಯ ಹಬ್ಬದ ಇದರಿಂದ ಇಲ್ಲಿ ನೆಲೆದಿರುವಂತಹ ಸಮೀಕರಿಗೆ ಉಂಟಾಯಿತು ರುಚಿಕರ. ವಸಿಷ್ಠರೇ ಹೇಳಿದರೆ ಕೇಳಿ. ನಿಮ್ಮಯ ಪ್ರಶಿಕ್ಷಣಗೆ ಬೇಡುಕೊಳ್ಳುವೆನೋ ಬೇಡುಕೊಳ್ಳುವೆನೋ ಸ್ವಾಮಿ ದೇವ ಸನಿಯ ರಾಜ ಬೇಡುಕೊಳ್ಳುವೆನೋ ಬೇಡುಕೊಳ್ಳುವೆನೋ ಹಿಂದೆ ರಾಜರು ನೋಂದು ಬೆಂದು ಕಾಡಿನಲ್ಲಿ ಹಲಿದರು ಸ್ವಾಮಿ ಹಿಂದೆ ರಾಜರು ನೋಂದು ಬೆಂದು ಕಾಡಿನಲ್ಲಿ ಹಲಿದರು ಸ್ವಾಮಿ ಸ್ವಾಮಿ ದೇವ ಸನಿಯ ರಾಜ ಸ್ವಾಮಿ ದೇವ ಸನಿಯ ರಾಜ ಬೇಡುಕೊಳ್ಳುವೆನೋ ಸ್ವಾಮಿ ಬೇಡುಕೊಳ್ಳುವೆನೋ ಸ್ವಾಮಿ ದೇವ ಸನಿಯ ರಾಜ ಬೇಡುಕೊಳ್ಳುವೆನೋ ಬೇಡುಕೊಳ್ಳುವೆನೋ ತುತ್ತು ಹನ್ನಕ್ಕೆ ಹಲದು ಅಲೆದು ಭಿಕ್ಷೆಯನ್ನು ಬೇಡಿದಾರೋ ತುತ್ತು ಹನ್ನಕ್ಕೆ ಹಲದು ಅಲೆದು ಭಿಕ್ಷೆಯನ್ನು ಬೇಡಿದಾರೋ ಸ್ವಾಮಿ ದೇವ ಸನಿಯ ರಾಜ ಸ್ವಾಮಿ ದೇವ ಸನಿಯ ರಾಜ ಬೇಡುಕೊಳ್ಳುವೆನೋ ಸ್ವಾಮಿ ಬೇಡುಕೊಳ್ಳುವೆನೋ ಸ್ವಾಮಿ ದೇವ ಸನಿಯ ರಾಜ ಬೇಡುಕೊಳ್ಳುವೆನೋ ಬೇಡುಕೊಳ್ಳುವೆನೋ
ಪರರ ಮನೆಯ ಜೀತ ಮಾಡಿ ಘೋರ ಶಿಕ್ಷಕ್ಕೆ ಗುರಿಯಾದರು. ಪರರ ಮನೆಯ ಜೀತ ಮಾಡಿ ಘೋರ ಶಿಕ್ಷಕ್ಕೆ ಗುರಿಯಾದರು. ಸ್ವಾಮಿ ದೇವ ಸನಿಯ ರಾಜ, ಸ್ವಾಮಿ ದೇವ ಸನಿಯ ರಾಜ, ಬೇಡುಕೊಳ್ಳುವೆನೋ ಸ್ವಾಮಿ ಬೇಡುಕೊಳ್ಳುವೆನೋ. ಸ್ವಾಮಿ ದೇವ ಸನಿಯ ರಾಜ, ಬೇಡುಕೊಳ್ಳುವೆನೋ ಬೇಡುಕೊಳ್ಳುವೆನೋ ಬೇಡುಕೊಳ್ಳುವೆನೋ. ಅಯ್ಯ ಸೂರ್ಯಕುಮಾರ, ಕೋಪವನ್ನು ಬಿಟ್ಟು ಶಾಂತನಾಗು. ಇಂದಿನ ರಾಜರಾದ ನಲದಮಯಂತಿ, ರಾಜವಿಕ್ರಮ, ಸತ್ಯ ಹರಿಶ್ಚಂದ್ರ, ಸತ್ಯ ಬಾಂಧಾದ ಮೊದಲಾದ ರಾಜರು ನಿನ್ನ ಮಾಯಾಜಾಲಕ್ಕೆ ಸಿಕ್ಕಿ ರಾಜ್ಯ ಕೋಶಾದಿಗಳನ್ನು ಬಿಟ್ಟು ಪರರ ಮನೆಯಲ್ಲಿ ಜೀತ ಮಾಡಿ ಶಿಕ್ಷೆಯನ್ನು ಅನುಭವಿಸಿದರು. ಆದರೂ ಸತ್ಯ ಧರ್ಮಗಳಿಂದ ಸೋಲಿಸಲು ನಿನ್ನಿಂದ ಸಾಧ್ಯವಾಗಲಿಲ್ಲ. ಕೋಪವನ್ನು ಬಿಟ್ಟು ಶಾಂತನಾಗು ಸರಿದೇವ, ಶಾಂತನಾಗು. ವಸಿಷ್ಠರೇ, ನಿಮ್ಮ ಪ್ರಿಯ ಶಿಷ್ಯನು ಎನಗೆ ಎಷ್ಟು ಮಾತ್ರದವನು ಸತ್ಯವ್ರತ. ಅವನ ಸತ್ಯವನ್ನು ನಿಮಿಷ ಮಾತ್ರದಲ್ಲೇ ಹೀರಿ ಬಿಡುವೆನು, ನೋಡುತ್ತೀರಿ. ಸಾಕೋ ನಿಲ್ಲಸೋ ಛಾಯಾಪೋತ್ರನೇ, ಸಾಕೋ ನಿಲ್ಲಸೋ ಛಾಯಾಪೋತ್ರನೇ, ನಡೆಯಲಾರದು ನಿನ್ನ ಚಾಲವೋ, ನಿನ್ನ ಚಾಲವೋ, ನಿನ್ನ ಚಾಲವೋ. ನನ್ನ ಪ್ರಥಮ ಶಿಷ್ಯನಾದ, ನನ್ನ ಪ್ರಥಮ ಶಿಷ್ಯನಾದ ಸತ್ಯವಂತ ರಾಜನನ್ನು, ಸತ್ಯವಂತ ರಾಜನನ್ನು ಸತ್ಯಹೀನ ನಾಗಿ ಮಾಡಲು, ಸತ್ಯಹೀನ ನಾಗಿ ಮಾಡಲು ಸಾಧ್ಯವಾಗಲಾರದಯ್ಯ. ಸಾಕೋ ನಿಲ್ಲಸೋ ಛಾಯಾಪೋತ್ರನೇ. ನಡೆಯಲಾರದು ನಿನ್ನ ಚಾಲವೋ, ನಿನ್ನ ಚಾಲವೋ. ಅಯ್ಯ ಸೂರ್ಯಕುಮಾರ, ಸುಮ್ಮನೆ ಯಾತಕ್ಕೆ ಹೊರಡುತ್ತಿರುವೆ? ಸೂರ್ಯಕುಲ ಸಂಜಾತರು, ಎಂತಹ ನಿಷ್ಠಾವಂತರು, ಧರ್ಮಶೀಲರು ಎಂಬುವುದು ನೀನು ಬಲ್ಲೆಯ. ಸತ್ಯವೃತನನ್ನ ಸತ್ಯಹೀನನಾಗಿ ಮಾಡಲು ಮಾತಂತಿರಲಿ, ಕಡೆಗೆ ಅವರ ಪತ್ಯಪುತರ ಬಾಯಿಂದ ಒಂದೇ ಒಂದು ಅಕ್ಷರ ಸಲ್ಲು ಶಬ್ದವನ್ನು ಸಹ ನೀನು ಆಡಿಸಲಾರೆ. ನೀನು ಮಾತ್ರವಲ್ಲ, ತ್ರಿಮೂರ್ತಿಗಳೇ ಒಂದಿಗೂಡಿದರೂ ಸಹ ಸಾಧ್ಯವಾಗಲೆಂದು ತಿಳಿ. ಪರರನ್ನ ಪೀಡಿಸಬಹುದು, ಕಾಡಿಸಬಹುದು, ಮಹಾಪಾತಕಂಬುದನ್ನ ಮರೆಯಬೇಡಯ್ಯ, ಮರೆಯಬೇಡ. ವಸಿಷ್ಠರೇ, ಸಾಕು ನಿಲ್ಲಿಸು ನಿಮ್ಮ ಮನೋವಾಕ್ಯಗಳನ್ನು. ನಿಮ್ಮ ಹಾಗೆ ಮೂಕ ಪ್ರಾಣಿಗಳನ್ನು ಯಾಗವೆಂಬ ನೆಪದಿಂದ ಆಹುದಿಕೊಂಡವನ ನಾನಲ್ಲ. ನಾನು ಹಾಡಿದ ಮೇಲೆ ಮಾಡೇ ತೀರುವೆನು. ಯಾರು ಏನು ಮಾಡುವರೆಂಬುದನ್ನು ನೋಡುವೆನು ಸ್ವಾಮಿ, ನೋಡುವೆನು. ವಸಿಷ್ಠರೇ, ಇದಕ್ಕೆ ನಿನ್ನ ಬಂಧವೇನು? ನನ್ನ ಬಂಧವೇ, ನನ್ನ ಬಂಧವೇ.
ನನ್ನ ಪ್ರಥಮ ಶಿಷ್ಯನನ್ನ ನೀನು ಸೋಲಿಸಿದ್ದೇ ಆದರೆ ನನ್ನ ಯಜ್ಞ ಯಾಗಾದಿಗಳನ್ನು ಬಿಟ್ಟು ಜಪ ತಪಗಳನ್ನು ನಿಲ್ಲಿಸಿ ಕಾಡೆ ಕಮಂಡಗಳನ್ನು ಕಿತ್ತು ಬಿಸಾಡಿ ಕತ್ತೆ ಮೇಲೆ ಕುಳಿತು ಉತ್ತರ ಮುಖ ನೋಡದೆ ದಕ್ಷಿಣ ದಿಕ್ಕಿಗೆ ಹೋಗವೇನು ಸರಿದೇವ. ಇದೇ ನನ್ನ ಪಂಥ. ಇದಕ್ಕೆ ನಿನ್ನ ಪಂಥವೇನು ಸರಿದೇವ? ನನ್ನ ಪಂಥವೇ ವಸಿಷ್ಠನೇ ಹೇಳಿದರೆ ಕೇಳಿ. ಅವನ ಸತ್ಯವನ್ನು ಬಿಡದ ನಡೆದರೆ ಅವನ ಕೀರ್ತಿಯು ಈ ಮೂರು ಲೋಕದಲ್ಲಿಯೂ ಸಹ ಬೆಳಗುವಂತೆ ಮಾಡುವೆನು. ಇದೇ ನನ್ನ ಪಂಥ, ಇದೇ ನನ್ನ ಪ್ರತಿಜ್ಞೆ. ಸಪ್ತದ್ವೀಪನಿತ ಮಾಡಿ ಭೂಮಿ ತತ ಕೆಳಗಲಾಗಲಿ. ಸೂರ್ಯ ಚಂದ್ರನ ಗತಿಯಿಂದ ಮುಂದಾಗಲಿ. ಸೂರ್ಯ ಚಂದ್ರನ ಇಂದು ಮುಂದಾಗಲಿ. ಈ ಜಯಪೋತ್ರನ ಶಪಥವೋ ಪೋತ್ರನ ಶಪಥವೋ ಎಂದಿಗೂ ಹುಸಿಯಾಗಲಾರದು. ಇದು ನೇಕ್ಯೋ ನೇಕ್ಯೋ ನೇಕ್ಯೋ. ಆದಿರಾಜ ರಾಜ ಮಾರ್ಥಾಂಡ ಸತ್ಯ ತಿಲಕ, ಸತ್ಯದಲ್ಲಿ ರಾಜ, ರಾಜ ಸತ್ಯಋತ ಮಹಾರಾಜ ಬಹುಪರ ಬಹುಪರ ಬಹುಪರ. ಮಂತ್ರಿವಾರ್ಯ ತಂತ್ರ ನಿಪುಣ ನಿರಂತರ ಪ್ರಜೆಗಳು ಶಾಂತದಿಂದಿದ್ದಾರೆ. ಮಂತ್ರಿ ಮಂತ್ರಿವರ್ಯ ಮಹಾರಾಜ, ಕಾಲ ಕಾಲಕ್ಕೆ ಮಳೆಯೋ ಬೀಳುತ್ತಾ ಇರುವುದೇ. ಕಾಲ ಕಾಲಕ್ಕೆ ಮಳೆಯೋ ಬೀಳುತ್ತಾ ಇರುವುದೇ. ಬೆಳೆಗಳ ಬೆಳಸದೆ ಪ್ರಜೆ ಬಾಳುತ್ತಿರುವರೆ. ಮಂತ್ರಿ ಮಂತ್ರಿವರ್ಯ ಮಹಾರಾಜ, ಪರಮಾತ್ಮ ಶ್ರೀಪತಿಯ ಪಾರಾತಾರ ಭಕ್ತಿಯಿಂದ ಪರಮಾತ್ಮ ಶ್ರೀಪತಿಯ ಪಾರಾತಾರ ಭಕ್ತಿಯಿಂದ ಹರಿ ಪೂಜಾ ಕೈಯೋತ ಇರುವರೆ ಪ್ರಜೆಗಳು. ಹರಿ ಪೂಜಾ ಕೈಯೋತ ಇರುವರೆ ಪ್ರಜೆಗಳು. ರಾಜಾಜ್ಞ ಮೇರಾಜೆ ರಾಜಾಜ್ಞ ಮೇರಾಜೆ ಪ್ರಜೆಗಳಿರುವರೆ.
ಪ್ರಜೆಗಳಿರುವರೆ ಸೋಚಿ ಕಾಪಾಡುವಂತೆ ಅಂಜುವರೆ ಮಂತ್ರಿವಾರ್ಯ ತಂತ್ರ ನಿಪುಣ ನಿರಂತರ ಪ್ರಜೆಗಳು ಶಾಂತದಿಂದಿದ್ದಾರೆ ಮಂತ್ರಿ ಮಂತ್ರಿವರ್ಯ, ನಮ್ಮ ರಾಜ್ಯದ ಪ್ರಜೆಗಳು ಯಾವ ಕುಂದು ಕೊರತೆ ಇಲ್ಲದೆ ಸುಖದಿಂದಿರುವರೆ ಆ ವಿಚಾರವನ್ನು ತಿಳಿಸುವಂತನಾಗು. ಮಹಾರಾಜ ವಿಘ್ನೇಶ್ವರನು ರಾಜೀವಲೋಚನ ಪ್ರಜೆಗಳ ಭೋಜನ ರಾಜೀವಲೋಚನ ಪ್ರಜೆಗಳ ಭೋಜನ ನಿಜ ಗುಣಧಾರಣ ವಿಜಯಿಸೈ ಮೋಹನ ನಮ್ಮಯ ಜಾತಿ ಜನರು ಸುಖದಿಂದಿರುವರೆ ನಮ್ಮಯ ಜಾತಿ ಜನರು ಸುಖದಿಂದಿರುವರೆ ಬಗುಮುದೈ ಬಾರರು ಅಗುಮುದೈ ವೀರರು ಪರಮಾತ್ಮ ಶ್ರೀಪತಿಯ ಪಾರಾಧಾರ ಭಕ್ತಿಯಿಂದ ಪರಮಾತ್ಮ ಶ್ರೀಪತಿಯ ಪಾರಾಧಾರ ಭಕ್ತಿಯಿಂದ ಹರಿಬೋಧೆಯುವ ಇರುವರೆ ರಾಜೇವಲೋಚನ ಪ್ರಜೆಗಳ ಭೂಷಣ ನಿಮ್ಮಯಾಜ್ಞೆಯಿಂದ ಮೀರದೆ ಪ್ರಜೆಗಳು ಮುಖದಿ ಸೂಜುದು ಪಡುವಂತೆ ಅಂದಿ ನಡೆಯೋರು ನಮ್ಮ ರಾಜ್ಯದ ಕೇಳಿ ಮಹಾರಾಜ, ನಮ್ಮ ರಾಜ್ಯದಲ್ಲಿರುವ ಪ್ರಜೆಗಳೆಲ್ಲವೂ ಯಾವ ಕುಂದು ಕೊರತೆ ಇಲ್ಲದೆ ಸುಖ ಸಂತೋಷದಿಂದಿರೋರು ಪ್ರಭು. ಅಲ್ಲದೆ ನಿಮ್ಮ ಆಜ್ಞೆಯನ್ನು ಮೀರದೆ ಪಾಲಿಸುತ್ತಾ ನಿತ್ಯವೂ ನಿರಂತರರಾಗಿ ಶ್ರೀಹರಿ ಸೇವೆಯನ್ನು ಬಿಡುಗಡೆ ನಡೆಸಿರೋ ಪ್ರಭು. ಬಲೆ ಮಂತ್ರಿವರ್ಯ ಬಲೆ, ನಿನ್ನ ವಾಕ್ಯವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಇನ್ನು ನಿನ್ನ ಪೀಠದಲ್ಲಿ ನೀನು ಸುಖಾಸೀನನಾಗು. ಆಗಬಹುದು ಮಹಾರಾಜ. ಹೇಳೋ ಸೈನ್ಯಾಧೀಕ್ಷರೇ, ಸೈನ್ಯಾಧಿಪ ಏಳೋ ಸೈನ್ಯದ ಪರಿಯ ಸೈನ್ಯಾಧಿಪ ಮಣಿಯಂತೆ ಹರಿಗಳು ವಿನಾಯದಿಂದಿರುವರೆ ಸೈನ್ಯಾಧಿಪ ದುಷ್ಟ ಮಣಿಯಂತೆ ಹರಿಗಳು ವಿನಾಯದಿಂದಿರುವರೆ ಸೈನ್ಯಾಧಿಪ ದುಷ್ಟರನ್ನು ಶಿಕ್ಷಿಸೋತ ಶಿಕ್ಷರನ್ನು ಮನ್ನಿಸೋತ ದುಷ್ಟರನ್ನು ಶಿಕ್ಷಿಸೋತ ಶಿಕ್ಷರನ್ನು ಮನ್ನಿಸೋತ ಸಿಟ್ಟು ಕೊಳ್ಳದೆ ನಿಜ ನಿಷ್ಠೆಯಂದಿರುವರೆ ಸೈನ್ಯಾಧಿಪ
ಸೈನ್ಯಾಧ್ಯಕ್ಷರೇ, ನಮ್ಮ ಸೈನ್ಯವು ಯಾವ ರೀತಿಯಲ್ಲಿರೋದು ಆ ವಿಚಾರವನ್ನು ತಿಳಿಸುವಂತ ನಾವು. ಮಹಾರಾಜ ವಿಜ್ಞಾಪಿಸೇನು. ಮಿತ್ರದಿಂದ ಮಾಡಿ ಹೆಸರನ್ನು ಇಲ್ಲದಂತೆ ಮಾಡಿ ಶರಣ ಸೇವಕನಾಗಿ ಪತ್ತನಪ್ಪನ ಮಹಾರಾಜ. ಬಳೆ ಸೈನ್ಯಾಧ್ಯಕ್ಷರೇ, ಬಲೆ ನಿನ್ನ ವಾಕ್ಯವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷ ಉಂಟಾಯಿತು. ನಿಮ್ಮಂತ ಸೈನ್ಯಾಧ್ಯಕ್ಷರು ನಮ್ಮ ಸೈನ್ಯದಲ್ಲಿ ಇರುವವರೆಗೆ ಯಾವ ಕುಂದು ಕೊರತೆ ಸಂಭವಿಸಲಾರದು. ಇನ್ನು ನಿನ್ನ ಪೀಠದಲ್ಲಿ ನೀನು ಸುಖಾಸೀನನಾಗು. ಆಗಬಹುದು ಮಹಾರಾಜ. ಮಹಾರಾಜ, ಆಸ್ಥಾನ ಪುರೋಹಿತರು ಬರ್ತಿರೋರು. ಏನೇನು ಆಸ್ಥಾನ ಪುರೋಹಿತರು ಬರ್ತಿರುವರ? ಬರಲಿ ಬರಲಿ, ಬಹಳ ಸಂತೋಷ. ಮಹಾದೇವ ಪುರೋಹಿತರಿಗೆ ನಮಸ್ಕರಿಸುವೆನು ಸ್ವಾಮಿ. ಮಹಾರಾಜ, ನಿಮಗೆಲ್ಲರಿಗೂ ಮಂಗಳವಾಗಲಿ. ಸ್ವಾಮಿ, ತಮ್ಮ ಪೀಠದಲ್ಲಿ ಸುಖಾಸೀನನಾಗಿ. ಆಗಲಿ ಆಗಲಿ, ಬಹಳ ಸಂತೋಷ. ಸ್ವಾಮಿ, ತಮ್ಮ ಕೈಯಲ್ಲಿರುವ ಗ್ರಂಥವು ಯಾವುದು? ರಾಜೇಂದ್ರ, ಇದು ಗ್ರಹಗಳ ಫಲಾಫಲಗಳನ್ನು ವಿವರಿಸುವ ಗ್ರಹ ಸಂಪುಟ ಎಂಬ ಗ್ರಂಥ. ಸ್ವಾಮಿ, ಹಾಗಾದರೆ ನವಗ್ರಹಗಳ ಫಲಾಫಲಗಳನ್ನು ವಿವರಿಸಿ ಹಾಗೂ ಗ್ರಹ ವೈಣ್ಯರು ಒಂದೇ ತರನಾದ ಒಂದೇ ಸಮವಾದ ಸ್ವಭಾವವುಳ್ಳವರಾಗಿರುವುದೆಂಬುದನ್ನು ಅನುಗ್ರಹಿಸಿ ಹೇಳಿರಿ, ನಾನು ಕೇಳಬೇಕಂತಿರುವೆನು. ಆದರೆ ಇನ್ನೊಂದು ವಿಷಯ ರಾಜೇಂದ್ರ, ಏನೆಂದರೆ ನವಗ್ರಹಗಳ ವಿಷಯವನ್ನು ಹೇಳುವ ಸಮಯದಲ್ಲಿ ಆಯಾಯ ಗ್ರಹಕ್ಕೆ ನಡೆಯಬೇಕಾದ ಪೂಜೆಯನ್ನು ತಪ್ಪದೇ ನಡೆಸಬೇಕು. ಹೌದು, ಮೊದಲು ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಬೇಕು. ಮಹಾಮಂತ್ರಿಯೇ, ನಮ್ಮ ಅರಮನೆಯ ಅಕ್ಷಕರನ್ನು ಬರಿಮಾಡಿಸು. ಹಾಗೆ ನವಗ್ರಹಗಳಿಗೆ ತಕ್ಕ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸು. ಮಹಾದಾಗ್ನೇ ಪ್ರಭು. ರಾಜೇಂದ್ರ, ಪೂಜಾ ಸಾಮಗ್ರಿಗಳೆಲ್ಲವೂ ರಾಜೇಂದ್ರ, ಪೂಜಾ ಸಾಮಗ್ರಿಗಳೆಲ್ಲವೂ ಸಿದ್ಧವಾಗಿರೋದು. ಅದು ಅರ್ಚಕರು ಬಂದರು. ರಾಜರ ಮನೆಯಲ್ಲಿ ಭೋಜನಕ್ಕೆ ರಾಜರ ಮನೆಯಲ್ಲಿ ಭೋಜನಕ್ಕೆ ಯೋಜನವಾದರ ಹೋಗುವನ ಯೋಜನವಾದರ ಹೋಗುವನ ಅಪ್ಪಳಗರಗೆ ಒಪ್ಪಿನ ಸಂದಿಗೆ ಅಪ್ಪಳಗರಗೆ ಒಪ್ಪಿನ ಸಂದಿಗೆ
ಅಕ್ಷಕರಿಗೆ ನಮಸ್ಕರಿಸುವೆನು ಸ್ವಾಮಿ. ಶ್ರೀಹರಿಯು ನಿಮಗೆ ಮಂಗಳವನ್ನುಂಟು ಮಾಡಲಿ. ಅಲ್ಲದೆ ನನ್ನನ್ನು ಇಲ್ಲಿಗೆ ಬರಮಾಡಿಸಿದ ಕಾರಣವೇನು? ಸ್ವಾಮಿ ಅಕ್ಷಕರೇ, ನಾನು ಈ ದಿನ ನವಗ್ರಹಗಳ ಫಲಗಳನ್ನು ಕೇಳಲು ಇಷ್ಟಪಟ್ಟಿರುವೆನು. ಇದು ಈ ಭೂಷೋತ್ತಮರು ವಿವರಿಸಿ ಹೇಳುವರಂತೆ. ಓಹೋ, ಬಹಳ ಸಂತೋಷ. ಹೇಳಲಿ. ಇನ್ನೊಂದು ರಾಜೇಂದ್ರ, ಒಂದೊಂದು ಗ್ರಹದ ವಿಚಾರವನ್ನು ಮಾತ್ರ ತಪ್ಪದೇ ವಿವರಿಸಿ ಸ್ವಾಮಿ. ನಾನು ಆಯಾ ಗ್ರಹಕ್ಕೆ ನಡೆಸಬೇಕಾದ ಸೇವೆಯನ್ನು ತಪ್ಪದೇ ನಡೆಸುವೆನು. ಹೌದು, ಮೊದಲು ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಬೇಕು. ಮಂತ್ರಿವರ್ಯ, ನವಗ್ರಹಗಳಿಗೆ ತಕ್ಕ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸು. ಆಗಬಹುದು ಸ್ವಾಮಿ. ಮಹಾರಾಜ, ಬಹಳ ಸಂತೋಷ. ಇಂತಹ ಸೇವೆ ದೊರಕುವುದು ಬಹಳ ಅಪರೂಪ. ನಡೆಯಲಿ, ಬಹಳ ಸಂತೋಷ. ನಾನು ಆಯಾ ಗ್ರಹಕ್ಕೆ ನಡೆಸಬೇಕಾದ ಸೇವೆಯನ್ನು ತಪ್ಪದೇ ನಡೆಸುವೆನು. ನಾನಿನ್ನು ಹೋಗಬರುವೆನು ಮಹಾರಾಜ. ಅಷ್ಟಕ್ಕಾಗಿಯೇ ಸ್ವಾಮಿ ನಿಮ್ಮನ್ನಿಲ್ಲಿವರೆಗೂ ಬರಮಾಡಿಸಿದ್ದು. ಮಹಾರಾಜ, ನವಗ್ರಹಗಳಲ್ಲಿ ಸೂರ್ಯನು ಅತ್ಯಂತ ತೇಜಸ್ಸು, ಜಗತ್ತನ್ನು ಬೆಳಗಿಸುವ ಈತನು ಪಾಪನಾಶ ಮಾಡುವವನು. ಆದ್ದರಿಂದ ಕೆಂಪು ಪುಷ್ಪಗಳು, ಗೋಧಿ, ಬೆಲ್ಲ, ಖಾರವಾದ ಆಹಾರ, ಕೆಂಪು ರೇಷ್ಮೆ ವಸ್ತ್ರ ಇವುಗಳನ್ನು ಸಮರ್ಪಿಸಿ ಮಹಾರಾಜ. ಆಗಬಹುದು ಸ್ವಾಮಿ. ಜಯ ಜಯ ಜಗದೀಶ ಮಾಂ ಪಾಹಿ ಪರಮೇಶ್ವರ ಗೌರೀಶ. ಜಯ ಜಯ ಜಗದೀಶ. ಗ್ರಹದಲ್ಲಿ ಪ್ರಥಮನೆ ಪೂರ್ಣಿ ಪ್ರತಾಪನೆ. ಗ್ರಹದಲ್ಲಿ ಪ್ರಥಮನೆ ಪೂರ್ಣಿ ಪ್ರತಾಪನೆ. ಓಂ ಸೂರ್ಯ ದೇವನೆ ಸಾಷ್ಟಾಂಗ ವಂದನೆ. ಜಯ ಜಯ ಜಗದೀಶ ಮಾಂ ಪಾಹಿ ಪರಮೇಶ್ವರ ಗೌರೀಶ. ಜಯ ಜಯ ಜಗದೀಶ ಜಗದೀಶ ಜಗದೀಶ. ಪ್ರಣತೋಸಿ ದಿವಾಕರಂ ಸೂರ್ಯದೇವರ ಪಾದವೇಗತಿ ಗೋವಿಂದ. ನವಗ್ರಹಗಳ ಪಾದವೇಗತಿ ಗೋವಿಂದ. ಮಹಾರಾಜ, ಓಷಾಧೀಶನಾದ ಚಂದ್ರನು ತಂಪನ್ನು ಕೊಡುತ್ತಾ ಜನರಿಗೆ ಸುಖದಾಯಕನಾಗಿರುವನು. ಆದ್ದರಿಂದ ಬಿಳಿಯ ಪುಷ್ಪ, ಅಕ್ಕಿ ಕಾಳು, ತುಪ್ಪ, ಉಪ್ಪಿನ ಆಹಾರ, ಬಿಳಿಯ ರೇಷ್ಮೆ ವಸ್ತ್ರ ಇವುಗಳನ್ನು ಸಮರ್ಪಿಸಿ ಮಹಾರಾಜ. ಆಗಬಹುದು ಸ್ವಾಮಿ. ಶಶಿಧರ ಶೋಭಾಕಾರ ಶಿರೀಷ ಹೋದಾರ. ಶಶಿಧರ ಶೋಭಾಕಾರ ಶಿರೀಷ ಹೋದಾರ. ಓಂ ಚಂದ್ರ ದೇವನೆ ಸಾಷ್ಟಾಂಗ ವಂದನೆ. ಜಯ ಜಯ ಜಗದೀಶ ಮಾಂ ಪಾಹಿ ಪರಮೇಶ್ವರ ಗೌರೀಶ. ಜಯ ಜಯ ಜಗದೀಶ ಜಗದೀಶ ಜಗದೀಶ. ದತೆ ಶಂಕು ತುಷಾವಾರೋ ಚೇರಾವರ್ಣ ಸಂಬುಧಂ ನಮಾಮಿ ಶಶಿನಾ ಸೋಮಂ ಸಂಪೂರ್ಣ ಭೂಷಣಂ ಭೂಷಣಂ ಭೂಷಣಂ. ಚಂದ್ರದೇವರ ಪಾದವೇಗತಿ ಗೋವಿಂದ. ನವಗ್ರಹಗಳ ಪಾದವೇಗತಿ ಗೋವಿಂದ. ರಾಜೇಂದ್ರ, ಖ್ಯಾತನಾದ ಮಂಗಳನು ಆರಾಧಕರಿಗೆ ಮಂಗಳಪ್ರದನು. ಅದರಿಂದ ಕೆಂಪು ಪುಷ್ಪಗಳು, ತೊಗರಿ ಕಾಳು, ಬೆಲ್ಲ, ಉಗುರು ಆಹಾರ, ಕೆಂಪು ರೇಷ್ಮೆ ವಸ್ತ್ರ ಇವುಗಳನ್ನು ಸಮರ್ಪಿಸಿ ಮಹಾರಾಜ. ಆಗಬಹುದು ಸ್ವಾಮಿ. ಅಂಗಾರಕನೆ ಭೂಮಿ ಕುಮಾರನೆ. ಅಂಗಾರಕನೆ ಭೂಮಿ ಕುಮಾರನೆ. ಓ ಮಂಗಳ ದೇವನೆ ಸಾಷ್ಟಾಂಗ ವಂದನೆ. ಜಯ ಜಯ
ಜಯ ಜಗದೀಶ ಮಾಂ ಪಾಹಿ ಪರಮೇಶ್ವರ ಗೌರೀಶ ಜಯ ಜಯ ಜಗದೀಶ 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 ಧರಣಿ ಗರ್ಭ ಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಸತ್ಯಹಸ್ತಂ ಮಂಗಳಂ ಪ್ರಣಮಾಮ್ಯಹಂ 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 ಮಂಗಳದೇವರ ಪಾದವೇಗತಿ ಗೋವಿಂದೋ ಪಾದವೇಗತಿ ಗೋವಿಂದೋ. ಮಹಾರಾಜ ಬುದ್ಧಿದಾಯಕನ ಬುಧನು ದುಷ್ಟದೊಳಗೆ ಸೇರಿದಾಗ ಸತ್ಫಲವನ್ನು ಕೊಡುವನು, ಶಿಷ್ಯದೊಳಗೆ ಸೇರಿದಾಗ ಸತ್ಫಲವನ್ನು ಕೊಡುವನು. ಆದ್ದರಿಂದ ಸುವರ್ಣ ಬಣ್ಣದ ಪುಷ್ಪ, ಹೆಸರು ಕಾಳು, ತುಪ್ಪ, ಹುಳಿಯಾದ ಆಹಾರ, ಕರಿ ರೇಷ್ಮೆ ವಸ್ತ್ರ ಇವುಗಳನ್ನು ಸಮರ್ಪಿಸಿ ಮಹಾರಾಜ. ಆಗಬಹುದು ಸ್ವಾಮಿ. ಚಂದ್ರಯ ತಾರೆಯ ಪ್ರೇಮ ಕುಮಾರನೆ ಚಂದ್ರಯ ತಾರೆಯ ಪ್ರೇಮ ಕುಮಾರನೆ ಓಂಬುದ ದೇವನೆ ಸಾಷ್ಟಾಂಗ ವಂದನೆ ಜಯ ಜಯ ಜಗದೀಶ ಮಾಂ ಪಾಹಿ ಪರಮೇಶ್ವರ ಗೌರೀಶ ಜಯ ಜಯ ಜಗದೀಶ ಜಗದೀಶ ಜಗದೀಶ. ప్రియాంగుకలినాకాశం రూపేణో ప్రతిమాబుధం సౌమ్యం గోనీవేతం తంబుధం ప్రణమామ్యః ప్రణమామ్యః. బుధదేవర పాదవేగతి గోవిందో ಪಾದವೇಗತಿ ಗೋವಿಂದೋ. ಮಹಾರಾಜ, ಜ್ಞಾನಪ್ರದನಾದ ಗುರುದೇವರು ಭಕ್ತಿಯಿಂದ ಪೂಜಿಸಿದವರಿಗೆ ದೇವಗುರು. ಅದರಿಂದ ಹಳದಿ ಬಣ್ಣದ ಪುಷ್ಪ, ಕಡಲೆಕಾಳು, ಚಕ್ಕೆರೆ, ಸಿಹಿಯಾದ ಆಹಾರ, ಜಲಧಾರಿ ವಸ್ತ್ರ ಇವುಗಳನ್ನು ಸಮರ್ಪಿಸಿ ಮಹಾರಾಜ. ಆಗಬಹುದು ಸ್ವಾಮಿ. ಶ್ರಾದ್ದದ ದೇವಿಯ ಗರ್ಭ ಸಂಜಾತನೆ ಶ್ರಾದ್ದದ ದೇವಿಯ ಗರ್ಭ ಸಂಜಾತನೆ ಓಂಬುದ ದೇವನೆ ಸಾಷ್ಟಾಂಗ ವಂದನೆ ಜಯ ಜಯ ಜಗದೀಶ ಮಾಂ ಪಾಹಿ ಪರಮೇಶ್ವರ ಗೌರೀಶ ಜಯ ಜಯ ಜಗದೀಶ ಜಗದೀಶ ಜಗದೀಶ. దేవానాంచ ఋషీణాంచం గురూణాంచన సన్నిభం బుద్ధిభూతం త్రిలోకేశం తం నమామి బృహస్పతిం బృహస్పతిం. గురుదేవర పాదవేగతి గోవిందో నవగ్రహ పాదవేగతి గోవిందో. ರಾಜೇಂದ್ರ, ಸಕಲ ಸಹಸ್ರವಿಧನಾದ ಶುಕ್ರನು ಭಜಗರಿಗೆ ಮಿಗಿಲಾದ ಹಿತವನ್ನು ಕೊಡುವನು. ಅದರಿಂದ ಬಿಳಿಯ ಪುಷ್ಪ, ಅವರೆಕಾಳು, ತುಪ್ಪ, ಕಬ್ಬಿನ ರಸ, ಮಿಶ್ರಿತವಾದ ಆಹಾರ, ಬಿಳಿ ರೇಷ್ಮೆ ವಸ್ತ್ರ ಇವುಗಳನ್ನು ಸಮರ್ಪಿಸಿ ಮಹಾರಾಜ. ಆಗಬಹುದು ಸ್ವಾಮಿ. ವಿಪ್ರವಾದಿ ಜಯಾನೆ ವಿಪ್ರಾಶೇಷನೆ ವಿಪ್ರವಾದಿ ಜಯಾನೆ ವಿಪ್ರಾಶೇಷನೆ ಓಂ ಸುಪ್ರದೇವನೆ ಸಾಷ್ಟಾಂಗ ವಂದನೆ ಜಯ ಜಯ ಜಗದೀಶ ಮಾಂ ಪಾಹಿ ಪರಮೇಶ್ವರ ಗೌರೀಶ ಜಯ ಜಯ ಜಗದೀಶ ಜಗದೀಶ ಜಗದೀಶ. గుణాలావం దైత్యానామం పరమగురం సర్వశాస్త్రం పదాకారం వారవం ప్రణమామ్యః ప్రణమామ్యః. శుక్రదేవర పాదవేగతి గోవిందో నవగ్రహుల పాదవేగతి గోవిందో. ಆತನ ಮಹಿಮೆಯನ ಬೇರ್ವ ಸೃಷ್ಟಿಯೋಳೆ ಇದ್ದ
ರಾಜೇಂದ್ರ, ಇವರೆಲ್ಲರೂ ಹೇಳಿದ್ದ ಗ್ರಹಗಳಿಂತಲೂ ಶ್ರೇಷ್ಠನಾದನು ಆ ಶನಿ ಮಹಾತ್ಮನು. ಮಹಾರಾಜನು ಕಾಲಗಾಗ್ರಜನು ಕಾಕವಾಹನನಾದ ಶನಿ ಮಹಾತ್ಮ ಸ್ವಾಮಿಯು ಉಗ್ರರಾದರೆ ರೌದ್ರಾವೇಶದಿಂದ ಕಾಡಿಸಿ ನಡೆಸುವನು, ಶಾಂತರಾದರೆ ಅಂತವಿಲ್ಲದ ಸುಖವನ್ನು ನೀಡಿ ತ್ರಿಮೂರ್ತಿಗಳನ್ನು ತನ್ನ ಪ್ರಭಾವ ಕೊಂಡು ಮಹಾಮನ್ವಿತನು, ಸಕಲ ಗ್ರಹ ಶ್ರೇಷ್ಠನು. ಆದ್ದರಿಂದ ಕರಿಯ ಪುಷ್ಪ, ಎಳ್ಳು, ಕಬ್ಬು, ಕಹಿಯಾದ ಆಹಾರ, ಕರಿಯಂಚಿನ ವಸ್ತ್ರ ಇವುಗಳನ್ನು ಸಮರ್ಪಿಸಿ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಸ್ತೋತ್ರ ಮಾಡಲು ಆತನಿಂದ ಉತ್ತಮ ಫಲ ಉಂಟಾಗಲು ರಾಜೇಂದ್ರ. ಆಗಬಹುದು ಸ್ವಾಮಿ. ಛಾಯಾ ದೇವಿಯ ಗರ್ಭ ಸಂಜಾತನೆ, ಛಾಯಾ ದೇವಿಯ ಗರ್ಭ ಸಂಜಾತನೆ, ನವಗ್ರಹ ಪರಿಪೂರ್ಣ ಅಸಮ ವೈಭವನೆ, ಓಂ ಶನಿ ದೇವನೆ ಸಾಷ್ಟಾಂಗ ವಂದನೆ, ಜಯ ಜಯ ಜಗದೀಶ ಮಾಂಬಾಗಿ ಪರಮೇಶ್ವರ ಗೌರೀಶ, ಜಯ ಜಯ ಜಗದೀಶ ಜಗದೀಶ ಜಗದೀಶ. नीलाञ्जनं समाभाषं रविपुत्र यमाग्रजं छायामार्ताण्डसम्भूतं तं नमामि शनेश्वरं शनेश्वरं शनेश्वरं. शनि महात्मा स्वामी पादवेगति गोविंदो, नीलवर्ण पादवेगति गोविंदो, नवग्रहಗಳ ಪಾದವೇಗತಿ ಗೋವಿಂದೋ. ಮಹಾರಾಜ, ರಾಹುವಿಗೆ ನೀಲಿಯ ಪುಷ್ಪ, ಉದ್ದಿನ ಕಾಳು, ಸರ್ವ ಆಹಾರ, ಹೊಗೆ ಬಣ್ಣದ ವಸ್ತ್ರ ಇವುಗಳನ್ನು ಸಮರ್ಪಿಸಿ ರಾಜೇಂದ್ರ. ಆಗಬಹುದು ಸ್ವಾಮಿ. दैत्य बोलो जाता राहु के तो गलिरा, दैत्य बोलो जाता राहु के तो गलिरा, राहु के तो गलिगे साष्टांग ವಂದನೆ, जय जय जगदीश मां पाಗಿ परमेश्वर गौरीश, जय जय जगदीश जगदीश जगदीश. कायं महावीरं चन्द्रादित्य विवर्धनं सिंहगर्भं सम्भूतं तं राहु प्रणमाम्यहो प्रणमाम्यहो. राहुदेवर पादवेगति गोविंदो, ನವಗ್ರಹಗಳ ಪಾದವೇಗತಿ ಗೋವಿಂದೋ. ಮಹಾರಾಜ, ಕೇತುವಿಗೆ ನೀಲಿಯ ಪುಷ್ಪ, ಹುರುಳಿಕಾಳು, ಎಣ್ಣೆ, ಸರ್ವ ಆಹಾರ, ಅರುಕು ವಸ್ತ್ರ ಇವುಗಳನ್ನು ಸಮರ್ಪಿಸಿ ಮಹಾರಾಜ. ಆಗಬಹುದು ಸ್ವಾಮಿ. ಫಲಪುಷ್ಪ ಸಂಕಾಶಂ ತಾರಾಗ್ರಹ ಮಸ್ತಕಂ ರೌದ್ರಾತ್ಮಕಂ ವಾರಂ ತಂ ಕೇತು ಪ್ರಣಮಾಮ್ಯಹೋ ಪ್ರಣಮಾಮ್ಯಹೋ. ಕೇತು ದೇವರ ಪಾದವೇಗತಿ ಗೋವಿಂದೋ. ಓಂ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನೇಶ್ವರಾಯ ಚಂ ರಾಹುವೇ ಕೇತುವೇ ನಮೋ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಅನಂತರ ಈ ಪ್ರಕಾರವಾಗಿ ಗ್ರಹಗಳನ್ನು ಭಕ್ತಿಯಿಂದ ಪೂಜಿಸಿ ಸ್ತೋತ್ರ ಮಾಡಿದರೆ ಅವರವರು ತಮ್ಮ ತಮ್ಮ ಸಕ್ತಾನುಸಾರ ಉತ್ತಮ ಫಲಗಳನ್ನು ಕೊಡುವರು ರಾಜೇಂದ್ರ. ಒಟ್ಟಾಗಿ ಹೇಳುವುದಾದರೆ ಒಂದೇ ತೆರನಾದ ಒಂದೇ ಸಮವಾದ ಉತ್ತಮ ಗುಣಗಳು ಆಗಿರುವವು ರಾಜೇಂದ್ರ. ಸ್ವಾಮಿ ಪುರೋಹಿತರೇ, ಏಕೆ ನೀವು ಮರಿ ಮಾಸಿ ಬೇರೆ ಸಾಕು ನಿಲ್ಲಿಸಿ ನಿಮ್ಮ ಸಲ್ವ, ಸಾಕು ನಿಲ್ಲಿಸಿ ನಿಮ್ಮ ಸಲ್ವ, ಸಾಕು ನಿಲ್ಲಿಸಿ ನಿಮ್ಮ ಸಲ್ವ. ಏಕೆ ನೀವು ಮರಿ ಮಾಸಿ ಬೇರೆ ಸಾಕು ನಿಲ್ಲಿಸಿ ನಿಮ್ಮ ಸಲ್ವ, ಸಾಕು ನಿಲ್ಲಿಸಿ ನಿಮ್ಮ ಸಲ್ವ, ಸಾಕು ನಿಲ್ಲಿಸಿ ನಿಮ್ಮ ಸಲ್ವ. ಸಕಲ ಗ್ರಹಗಳು ನಿಕಟವಾಗಿ, ಸಕಲ ಗ್ರಹಗಳು ನಿಕಟವಾಗಿ ಏಕೆ ಗುಣವನರೆಂದು ಬೇರ್ವಿರಿ, ಏಕೆ ಗುಣವನರೆಂದು ಬೇರ್ವಿರಿ.
ಸಮದ ಗ್ರಹಗಳೆಂದು ರೈತರೇ ಒಂದೇ ಸಮದ ಗ್ರಹಗಳೆಂದು ಎಂದಿಗೂ ನೀವು ಹೇಳಬಾರದು, ಎಂದಿಗೂ ನೀವು ಹೇಳಬಾರದು. ರೈತರೇ ಒಂದೊಂದು ಗ್ರಹದ ಗುಣವ ನೋಡಿ, ಒಂದೊಂದು ಗ್ರಹದ ಗುಣವ ನೋಡಿ ಭೇದವಾಗಿ ಇರುವುದು, ಭೇದವಾಗಿ ಇರುವುದು, ಭೇದವಾಗಿ ಇರುವುದು. ಏಕೆ ನೀವು ಮರಿ ಮಾಸಿ ಬೇಲ್ಬೇರಿ, ಸಾಕು ನಿಲ್ಲಿಸಿ ನಿಮ್ಮ ಸಲ್ವ, ಸಾಕು ನಿಲ್ಲಿಸಿ ನಿಮ್ಮ ಸಲ್ವ, ಸಾಕು ನಿಲ್ಲಿಸಿ ನಿಮ್ಮ ಸಲ್ವ. ಒಂದೇ ಸಮದ ಗುಣವ ನೋಡಿ ಭೇದವಾಗಿ ಇರುವುದು, ಭೇದವಾಗಿ ಇರುವುದು, ಭೇದವಾಗಿ ಇರುವುದು. ಸನಿಯು ವಿನಃ ಒಳ್ಳೆದು ಗ್ರಹಗಳು ರೈತರೇ, ಸನಿಯು ವಿನಃ ಒಳ್ಳೆದು ಗ್ರಹಗಳು. ಗಣತ್ಯವುಳ್ಳ ಫಲವ ಕೊಡುವನು, ಗಣತ್ಯವುಳ್ಳ ಫಲವ ಕೊಡುವನು. ಏಕೆ ನೀವು ಮರಿ ಮಾಸಿ ಬೇಲ್ಬೇರಿ, ಸಾಕು ನಿಲ್ಲಿಸಿ ನಿಮ್ಮ ಸಲ್ವ, ಸಾಕು ನಿಲ್ಲಿಸಿ ನಿಮ್ಮ ಸಲ್ವ, ಸಾಕು ನಿಲ್ಲಿಸಿ ನಿಮ್ಮ ಸಲ್ವ. ಗುಣಹೀನನು ಸನಿಯು ಮಾತ್ರ ಗಣಿಸಲಾಗದ ಕಷ್ಟ ಕೊಡುವ, ಗಣಿಸಲಾಗದ ಕಷ್ಟ ಕೊಡುವ, ಗಣಿಸಲಾಗದ ಕಷ್ಟ ಕೊಡುವ. ಸ್ವಾಮಿ ರೈತರೇ, ಇಂದ ಮುಂದಿನ ಜ್ಞಾನವಿಲ್ಲದೆ, ಇಂದ ಮುಂದಿನ ಜ್ಞಾನವಿಲ್ಲದೆ ಹಿಂದೆ ಇದ್ದ ರಾಜರನ್ನು ಬೆಂದು ಬೆಳಗುವಂತೆ ಗೈದ ಅವ ಮಂದಮತಿ ಅವ ಕೇಳಿರಿ. ತಂದೆಯಾದ ಸೂರ್ಯನನ್ನೇ ರೈತರೇ, ತಂದೆಯಾದ ಸೂರ್ಯನನ್ನೇ ಕುಂದು ಕುಷ್ಠರೋಗದಿಂದ ನೊಂದು ಪಗಳುವಂತೆ ಗೈದ ಅವ ಮಂದಮತಿ ಅವ ಕೇಳಿರಿ. ರೈತರೇ, ಲೋಕ ರಕ್ಷಕನಾದ ಹರಿಯ ಕಾಕ ರಕ್ಷಕನಾದ ಶ್ರೇಷ್ಠನು, ಲೋಕ ರಕ್ಷಕನಾದ ಹರಿಯ ಕಾಕ ರಕ್ಷಕನಾದ ಶ್ರೇಷ್ಠ. ಸ್ವೀಕರಿಸನು ಚಾದ್ರಿಸುರರ ಕಾಕ ಕಷ್ಟವ ಗಳಿಸಿದ, ಕಾಕ ಕಷ್ಟವ ಗಳಿಸಿದ, ಕಾಕ ಕಷ್ಟವ ಗಳಿಸಿದ. ಬ್ರದರೇ, ಪರರ ಹೇಳಿಗೆ ಸಹಿಸಲಾಗದ ಪರಮನೀಚನು ಕೇಳಿರಿ. ಪರರ ಹೇಳಿಗೆ ಸಹಿಸಲಾಗದ ಪರಮನೀಚನು ಕೇಳಿರಿ. ಕ್ರೂರ ಗ್ರಹಣ ಗ್ರಹಗಳೊಡನೆ ಸೇರಿಸಕ್ಕೆ ನುಡಿದಿರಿ, ಸೇರಿಸಕ್ಕೆ ನುಡಿದಿರಿ, ಸೇರಿಸಕ್ಕೆ ನುಡಿದಿರಿ. ಸ್ವಾಮಿ ರೈತರೇ, ಕಾರಣವಿಲ್ಲದಂತೆ ಕಷ್ಟಗಳನ್ನು ಕೊಡುವಂತ ಆ ಶನಿಯನ್ನು ಸಕಲ ಗ್ರಹಗಳಕ್ಕಿಂತಲೂ ಶ್ರೇಷ್ಠನೆಂದು ನನ್ನ ಈ ಆಸ್ಥಾನದಲ್ಲಿ ಹೊಗಳುತ್ತಿರುವರಲ್ಲ, ಸಾಕು ಕುಕ್ಕರಿಸಿ. ಶಿವ ಶಿವ, ಎಂತ ಕಠಿಣ ವ್ಯಾಖ್ಯವು ಮಹಾರಾಜ. ಸರಿ ಇಲ್ಲ ರಾಜ, ಸರಿ ಇಲ್ಲ ರಾಜ. ಸೂರ್ಯ ಪುತ್ರನ ಈಗ ಪರಿವೆ ಇಲ್ಲದೆ ನೀನು ಪರಿ ಪರಿ ಜರಿಯುವುದು ಸರಿ ಇಲ್ಲ ರಾಜ, ಸರಿ ಇಲ್ಲ ರಾಜ.
ಮುನಿದರೆ ಕಷ್ಟವ ಒಲಿದರೆ ಸುಖವ ಮುನಿದರೆ ಕಷ್ಟವ ಒಲಿದರೆ ಸುಖವ ಮದುಮೆಯಿಂದಲೇ ಕೊಡುವ ಬಲು ಮೈಮಾನೀವ ಇಂದವರ ನಿಂದಿಸಿ ಬರುವುದು ಕಷ್ಟಾದೇಸೆ ಇಂದವರ ನಿಂದಿಸಿ ಬರುವುದು ಕಷ್ಟಾದೇಸೆ ಆತನೆಂದುಗು ನೀನು ಸರಿಯಬೇಡ ಸ್ವಾಮಿ ಆತನೆಂದುಗು ನೀನು ಸರಿಯಬೇಡ ರಾಜ ಸರಿ ಇಲ್ಲ ರಾಜ ಸರಿ ಇಲ್ಲ ರಾಜ. ರಾಜೇಂದ್ರ, ಮಹಾಮಹಿಮನಾದ ಭಗವಾನ್ ಶನಿದೇವರನು ಯಾಕೆ ನಿಂದಿಸುವಿರಿ? ಬೇಡ ಮಹಾರಾಜ, ನನ್ನ ಮಾತನ್ನು ಕೇಳಿ ರಾಜೇಂದ್ರ. ಸ್ವಾಮಿ ಪುರೋಹಿತರೇ, ಇದ್ದಿದ್ದನ್ನು ಹೇಳದನಲ್ಲದೆ ನಿಮ್ಮ ಹಾಗೆ ಕ್ರೂರಿಯನ್ನು ನಾನು ಕರುಣೆಯಿಂದ ಹೊಗಳಲಾರೆ. ಸತ್ಯ ನ್ಯಾಯ ಧರ್ಮದಿಂದ ಇರುವವರೆಗೆ ಶನಿಯು ಕ್ರೂರ ದೃಷ್ಟಿಯಾಗಿರಲಿ ಪ್ರಭಾವವಾಗಿರಲಿ ಏನು ಮಾಡಬಲ್ಲನು? ಶನಿ ಅಂತೆಯೇ ಶನಿ.